ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ. ಮಂಗಳೂರು ನೀರು ದೋಸೆ ಅಂತಾರಲ್ಲ ಅದು. ಅದಕ್ಕೆ ಅಕ್ಕಿ 2 ಕಪ್ ಹಾಕಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ನೆನೆ ಹಾಕಿದ್ದೀನಿ, ಆಗಲೇ ಗ್ರೈಂಡ್ ಮಾಡಬೇಕು. ಇದು ತೆಂಗಿನಕಾಯಿ ಚಟ್ನಿಗೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, 1-2 ಸ್ಟ್ರಿಂಗು, 1-2 ಕರಿ ಲೀವ್ಸು, ಆಮೇಲೆ ಇದನ್ನು ಹಾಕಿದ್ದೀನಿ, ಏನದು ಶುಂಠಿ ಒಂದು ಸ್ವಲ್ಪ, ಹಿಂಗೊಂದು ಸ್ವಲ್ಪ, ತೆಂಗಿನಕಾಯಿ ಒಂದು ಸ್ವಲ್ಪ, ಹುಣಸೆ ಹಣ್ಣು, ಉಪ್ಪು. ಇವಾಗ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಆಮೇಲೆ ಒಂದು ಒಗ್ಗರಣೆ ಕೊಡಬೇಕು. ಇದು ಗ್ರೈಂಡ್ ಮಾಡೋಕ್ಕೆ ತೆಂಗಿನಕಾಯಿ, ಇದು ಸ್ವಲ್ಪ ಉಪ್ಪು ಬೇಕು. ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಪ್ಯಾಕೆಟ್ ಮಾತ್ರ ಹಾಕ್ತಿದ್ದೀನಿ ಇದು ಗ್ರೈಂಡ್ ಮಾಡೋಕ್ಕೆ. ಗ್ರೈಂಡ್ ಮಾಡಿ ಸ್ವಲ್ಪ ನೀರಾಗಿ ಮಾಡಿಕೊಂಡು ದೋಸೆ ಮಾಡಬೇಕು. ಆಮೇಲೆ ಇದು ನೀರು ದೋಸೆ ತಿನ್ನೋಕ್ಕೇನೆ ಸ್ವೀಟ್ ಒನ್ನು. ಇದು ಏಲಕ್ಕಿ ಪುಡಿ, ಬೆಲ್ಲ, ಇನ್ನೊಂದು ಅರ್ಧ ಇದರಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಸೊ ಇದು ಸ್ವೀಟಲ್ಲಿ ತಿನ್ನೋಕ್ಕೆ, ಇದು ಖಾರಲ್ಲಿ ತಿನ್ನೋಕ್ಕೆ. ಬಟ್ ನೀರು ದೋಸೆನೇ ಇವತ್ತು ಸ್ಪೆಷಲ್. ಏನು ಅಂತ ಹೇಳಿದ್ರೆ, ನಾವು ವನ ಭೋಜನ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ಕಾರ್ತಿಕ್ ಮಾಸ ಅಲ್ವಾ, ಅದರಿಂದ ಕಾರ್ತಿಕ್ ಮಾಸದಲ್ಲಿ ಹೊರಗಡೆನೇ ಕುಕ್ ಮಾಡಿಬಿಟ್ಟು ಗಿಡದ ಮಧ್ಯದಲ್ಲಿ ಅಲ್ಲೇ ತಿನ್ನೋದು. ಸೊ ಇವತ್ತು ಸೋಮವಾರ ಬೇರೆ, ಕಾರ್ತಿಕ್ ಸೋಮವಾರ. ಸೊ ಇನ್ನೇನು ಆಗೋಗ್ಬಿಡುತ್ತೆ 5ನೇ ತಾರೀಕು. ಅದರೊಳಗಡೆ ಒಂದು ಸತಿ ಮಾಡೋಣ ಅಂಥೇಳಿ. ಸೊ ಅದನ್ನು ಕುಕ್ ಮಾಡೋಕ್ಕೆ ಈಸಿ ಅಂತ ಹೇಳಿದ್ರೆ ನಮಗೆ ದೋಸೆನೇ. ಬೇರೆ ಎಲ್ಲ ಅಂದರೆ ಎಲ್ಲ ಐಟಮ್ಸು ತೊಗೊಂಡೋಗಲ್ಲಿ ಇಟ್ಕೊಂಡು ಮಾಡಬೇಕು. ಅದರಿಂದ ಇದು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟು ಅಲ್ಲೇ ಮಾಡ್ಕೊಂಡು ಅಲ್ಲೇ ತಿನ್ಬೋದು ಅಂಥೇಳಿ ಮಾಡ್ತಾಯಿದ್ದೀನಿ. ಟುಡೇ ಐ ಮೇಕಿಂಗ್ ಮಂಗಳೂರು ಸ್ಪೆಷಲ್ ನೀರು ದೋಸೆ. ಫಾರ್ ದಟ್ ಐ ಹ್ಯಾವ್ ಟೇಕನ್ 2 cup rice. It's already soaked. And I'll be taking half of the coconut. While grinding, we just add that these two and with salt, grind it little bit watery. Then for the side I have taken coconut chutney to make coconut chutney. For that, this is for coconut chutney. I have taken some tamarind, little bit of ginger paste, 2 strings of coriander strings, and 2 leaves of curry leaves, coconut, salt, and little bit of asafoetida. So much have taken. I have to add water and grind. And we eat this one with 2 variety of sides. One is the coconut chutney and the other one is the coconut sweet one. For that I'll be using half of the coconut to the jaggery. This is jaggery, and this is cardamom and clove powder. So I'll be adding a pinch to that while mixing. Then we can eat the neer dosa with any of this one. This will be a spicy one, this will be a sweet one. Both are made with coconut. Don't forget to subscribe, like, share, press the bell icon. And now 1 month is a Kartik Masa. It's already getting to an end part. November 5th will be, I think it's the last day of Kartik Masa, and today is Monday of Kartik Somvara. Means Somvara means Monday, Kartik Monday. So on that day, if we eat it with vana means like a forest or a trees covered area, we cook there and we eat it there. That is really auspicious and also very health beneficial for us. So usually there will be like 5 plants around that they do. One is the banyan tree, the other one is like bilva tree, the other one is tulsi and amla tree, and I think there may be another 2 variety of trees. We usually they surround that one, and then they cook and eat. ಒಂದು 5-6 ದೇವ್ರದ್ದೇ ಗಿಡಗಳಿದೆ. ಅದನ್ನೆಲ್ಲ ಮಧ್ಯದಲ್ಲಿ ಕುಕ್ ಮಾಡ್ಕೊಂಡು ತಿನ್ನೋದು. ಒಂದು ಬಿಲ್ವ, ಇನ್ನೊಂದು ತುಳಸಿ, ಇನ್ನೊಂದು ನಲ್ಲಿಕಾಯ್ದು, ಆಮೇಲೆ ಐ ಥಿಂಕ್ ಇದು ಏನದು ಆಲದ ಟ್ರೀನೋ ಏನೋ, ಇನ್ನೂ ಒಂದು 2 ಯಾವುದೋ ಗಿಡಗಳಿದೆ. ಅದ್ರ ಮಧ್ಯದಲ್ಲಿ ತಿಂತಾರೆ. ಬಟ್ ನಮ್ಮ ಹತ್ರ ಇರೋದು ಇವಾಗ ಸದ್ಯಕ್ಕೆ 3 ಇದೆ. ಅದನ್ನು ಮಧ್ಯದಲ್ಲಿ ನಾವು ಪಾಟಲ್ಲೇ ಇಟ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಚಳಿ ಇರೋದ್ರಿಂದ, ಚಳಿಯಲ್ಲಿ ನಾವು ಮನೆ ಒಳಗಡೆ ತಂದುಬಿಡ್ತೀವಿ ಗಿಡನೆಲ್ಲ. ಚಳಿ ಆಗಲೇ ವಿಂಟರ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇವತ್ತೊಂದು ದಿನ ಮಾಡಿಬಿಟ್ಟು ಇನ್ನು ಬೇಕಿದೆಲ್ಲ ಒಳಗೆ ತಂದುಬಿಡ್ತೀವಿ. ಇನ್ನು ಗಿಡ ಸತ್ತೋಗ್ಬಾರ್ದು ಅಂತ ಎಲ್ಲ ಪಾಟಲ್ಲಿ ಇಟ್ಟಿದ್ವಿ. ಸೊ ನಮ್ಮ ಸುತ್ತಮುತ್ತ ಪಾಟ ಇಟ್ಕೊಂಡು ನಾವು ಅದನ್ನು ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ವನಭೋಜನ ಸ್ಪೆಷಲ್ ಫಾರ್ ಕಾರ್ತಿಕ್ ಮಾಸ.
ಇವಾಗ ಏಲಕ್ಕಿ ಪೌಡರ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಸಾಕು. ಬೆಲ್ಲ ಹಾಕೋಣ ಈಗ. I just put the cardamom powder. I am putting jaggery. ಈಗ ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ. ಇದಾಗಲೇ ಎಲ್ಲ ಫಿಲ್ ಆಯಿತು. ಗ್ರೈಂಡ್ ಮಾಡ್ಕೊಬರ್ಬೇಕೀಗ. ನಾವು ಐ ವಿಲ್ ಬಿ ಗ್ರೈಂಡಿಂಗ್ ದಿಸ್ ಒನ್. ಗ್ರೈಂಡ್ ಆಯಿತು. ಈಗ ಇದಕ್ಕೆ ಒಂದು ಟೆಂಪ್ರಿಂಗ್ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಬೇಕು ಅದನ್ನು. ಇವಾಗ ಇದು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ದೋಸೆ ಹಿಟ್ಟನ್ನು ನಾವು ಗ್ರೈಂಡ್ ಮಾಡಬೇಕು. ನಾವು ಅಕ್ಕಿನ ಗ್ರೈಂಡ್ ಮಾಡಬೇಕು. ಅರ್ಧ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತೀನಿ. ಆಮೇಲೆ ಅಕ್ಕಿ. ಸಾಕು. ಇವಾಗ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ಅದು ಸ್ವಲ್ಪ ವಾಟ್ರಿಯಾಗಿ ಫೈನ್ ಪೇಸ್ಟಾಗಿ ಬರಬೇಕು.
ಸೆಕೆಂಡ್ ರೌಂಡ್ ಇವಾಗ ಗ್ರೈಂಡ್ ಮಾಡ್ಕೊಬರ್ತೀನಿ. ವಿ ಗ್ರೈಂಡಿಂಗ್ ದ ಸೆಕೆಂಡ್ ರೌಂಡ್. ಸೊ ಡೋ ಇದಕ್ಕೆ ದೋಸೆ ಪ್ಯಾನು, ದೋಸೆ ಇದು, ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಒಂದು ಬ್ರಷ್ ತೊಗೋಬೇಕು, ಎಣ್ಣೆ ಒರ್ಸೋಕ್ಕೆ ಒಂದು ಬ್ರಷ್. ಇದಿಷ್ಟು ಇವಾಗ ರೆಡಿ ಆಗಿದೆ. ಹೊರಗಡೆ ಎಲ್ಲ ರೆಡಿ ಮಾಡಿಬಿಡ್ತೀವಿ ಇವಾಗ. ಇದು ನಲ್ಲಿಕಾಯಿ ಗಿಡ, ಇದು 2 ತುಳಸಿ, ಮಾವಿನಕಾಯ್ದು 2, ಹಲಸಿಂದು, ಮತ್ತು ಇದು ಬೇವಿನ ಸೊಪ್ಪು. ಆ ಕಡೆ ಇನ್ನೊಂದು ಹಲಸು. ಅದಷ್ಟು ಗಿಡ ಇಟ್ಕೊಂಡಿದ್ದೀವಿ ಸುತ್ತಮುತ್ತ ನಾವು ವನಭೋಜನ ಮಾಡೋಕ್ಕೆ. ಅಲ್ಲೆಲ್ಲನೂ ಪ್ಲ್ಯಾಂಟ್ಸ್ ಇದೆ ಮತ್ತು ಮರಗಳು ತುಂಬ ಇದೆ. ಬಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮಗೆ ಇದೇನೆ. ಸೊ ಇನ್ನೊಂದು 2-3 ನೆಕ್ಸ್ಟ್ ಇಯರ್ ತೊಗೊಬರ್ತೀವಿ. ಈಗ ಇಲ್ಲಿ ದೋಸೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ, ನೀರು ದೋಸೆ. ಇಲ್ಲಿ ನಮ್ಮ ಕಬ್ಬಿದೆ, ಕಟ್ ಮಾಡಬೇಕು. ಇನ್ನು ವಿಂಟ್ರ್ ಬರ್ತಾಯಿದೆ, ಆಗಲೇ ಕಟ್ ಮಾಡಿಬಿಡ್ತೀವಿ, ಯಾಕಂದ್ರೆ ವಿಂಟ್ರಲ್ಲಿ ಸತ್ತೋಗುತ್ತದು. ಸೊ ಅದಷ್ಟು ಇವಾಗ ಇಲ್ಲಿ ಟೆಂಟ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ಕೂತ್ಕೊಂಡು ತಿನ್ನೋಕ್ಕೆ. ವನಭೋಜನ ಅಂದರೆ ಗಿಡದ ಮಧ್ಯದಲ್ಲಿ ತಿನ್ನೋದಕ್ಕೆ. ಸೊ ವಿ ಆರ್ ಈಟಿಂಗ್ ಅಂಡರ್ ದ ಟ್ರೀ and with the plants around us. So we have put a tent. Then this is the trees. We have put a tent and we are making neer dosa. This is the spicy chutney, and my daughter, she is bringing the sweet chutney. That's the batter. That's juice. This is oil. It's already smoking. It's already turned on. ಸ್ಟವ್ ಆನ್ ಆಗಿದೆ. ಇವಾಗ ಇಲ್ಲಿ ಕೂತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ವರ್ಗಕಲೆ ಇದೆ ಆರಾಮಾಗಿ.